ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. So to act as a facilitator for deliberation and promotion of aviation activities in India, it is most befitting to this occasion that we have our Air Chief Marshal A.P. Singh, Chief of the Air Staff, as our chief guest. He is going to deliver the keynote address. Ladies and gentlemen, it is my proud privilege and an honor to introduce our chief guest to the audience. Before I proceed further, may I request you all to put your hands together to extend a very warm welcome to Air Chief Marshal A.P. Singh, Chief of the Air Staff, and Mrs. Sarita Singh, President of our Central. During the last year, we achieved the prestigious Maharatna status, the first among defense PSUs, in recognition of our strong financial performance, R&D and strategic initiatives. On the financial parameters, HAL recorded an all-time high turnover of rupees 30,105 crores, driven by consistent order execution and growing demand for our indigenous platforms. HAL's operational resilience and agility led to a 7% growth from the previous year. We achieved very significant milestones during the last year: certification of the upgraded civil variant of the ALH group by DGCA for the Mark 1, and we anticipate to address the growing demand in civil aviation. श्रीकृष्णानुग्रहं वयं प्रार्थयामः. अस्माकं देशः आर्थिकसङ्कष्टे इदानीं विशेषरूपेण आर्थिकसङ्कष्टे वर्तते. तादृशसङ्कष्टपरिहारार्थं श्रीकृष्णस्य विशेष अनुग्रहः अपेक्षितः. तदर्थं पुनरपि रुक्मिणीम् अत्र आहूय अत्र विशेष अनुग्रहं ದೇಶವನ್ನು ಸುಭಿಕ್ಷೆಯನ್ನಾಗಿ ಮಾಡಿದ್ದ ಅದೇ ರೀತಿಯಲ್ಲಿ ನಮ್ಮ ಇವರು ಕೂಡ ಭಾರತದ ಭಾರ್ಗವಿಯಾಗಿ 21 ಸಲ ಬಜೆಟ್ ಮಂಡನೆ ಮಾಡತಕ್ಕಂತಹ ವಾತಾವರಣ ನಮ್ಮ ದೇಶಕ್ಕೆ ಬರಲಿ. ನಮ್ಮ ದೇಶ ಸಮೃದ್ಧವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಆಧ್ಯಾತ್ಮಿಕತೆ, ಲೌಕಿಕ ಎರಡೂ ರೀತಿಯಲ್ಲೂ ಕೂಡ ದೇಶ ಸಮೃದ್ಧವಾಗಿ ಮೇಲೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ I don't want to say more, but this is a very holy place for me, and I have very special moments when I think about this place. Shri Krishna's grace has been immensely on me, and it is the gurus who have given me that kripa. It is their prayers which has helped me. But today my prayer is only one thing. I want Shri Krishna to grace India, our Prime Minister, and this country has seen several challenges. We have a different kind of set of challenges now. At this time, treating Bharat Mata as the God, the country, the mother, the Prime Minister serves this country. ಅವರಿಗೆ ಪ್ರೋತ್ಸಾಹ ಬರುತ್ತದೆ. ವಾರ್ಡಿನ ಸದಸ್ಯ. ನಮ್ಮ ಪಂಚಾಯಿತಿಲಿ ಬೇರೆ ಪಂಚಾಯಿತಿ ಮಾಡದೇ ಇರತಕ್ಕಂಥ ವಿಶೇಷವಾದ ಕೆಲಸಗಳನ್ನು ಮಾಡಿರೋದ್ರಿಂದ ನಮ್ಮ ಪಂಚಾಯಿತಿನ ಗುರುತು ಹಿಡಿದು ನಮ್ಮ ಈಗಿರ್ತಕ್ಕಂಥ ಅಧ್ಯಕ್ಷರನ್ನ
ವಿಶೇಷ ಆಹ್ವಾನಿತರಾಗಿ ಈ ಸಾರಿ ನಡೆದಿರ್ತಕ್ಕಂಥ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸ್ವತಂತ್ರೋತ್ಸವಕ್ಕೆ ವಿಶೇಷ ಆಹ್ವಾನಿತರನ್ನಾಗಿ ಕರೆದಿರ್ತಾರೆ. ಇದು ನಮಗೆಲ್ಲರಿಗೆ ಬಹಳಷ್ಟು ಖುಷಿಯಾದಂಥ ವಿಚಾರ. ನಾವೇ ಅಲ್ಲಿಗೆ ಡೆಲ್ಲಿಗೆ ಹೋಗ್ತಿರುವಷ್ಟು ಖುಷಿಯಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಮ್ಮ ಮಿಸಸ್ ಅವ್ರು ಸರ್. ಹಾಗಾಗಿ ಅವರು ಅವರು ಇದರಿಂದ ನಾವು ಕೂಡ ಅವ್ರ ಜೊತೆಗೆ ಡೆಲ್ಲಿಗೆ ಹೋಗ್ತಾ ಇರೋದ್ರಿಂದ ನಮ್ಗೆ ತುಂಬ ಖುಷಿಯಾಗಿದೆ ಸರ್. ಯಾಕಂದ್ರೆ ಒಬ್ಬ ಸಾಮಾನ್ಯ ಕಡೆ ವ್ಯಕ್ತಿಗಳು ಇವತ್ತು ಗುರುತಿಸಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಗುರುತಿಸಿ ಇವತ್ತು ಡೆಲ್ಲಿಗೆ ನಮ್ಮನ್ನ ಇನ್ವೈಟ್ ಮಾಡಿರೋದಕ್ಕೆ ಮೋದಿಜಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮ್ಮ ಆನೆಗುಂದಿ ಗ್ರಾಮ ಪಂಚಾಯತಿಯನ್ನ ಡೆಲ್ಲಿಯಲ್ಲಿ ನಡೆತಕ್ಕಂತ ಆಗಸ್ಟ್ 15 ಧ್ವಜಾರೋಹಣಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಮೋದಿಜಿ ಅವರು ನಮ್ಗೆ ನಮ್ಮ ಗ್ರಾಮ ಪಂಚಾಯತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳನ್ನಾಗಿ ಇನ್ವೈಟ್ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು. ಯಾಕೆಂದ್ರೆ ಇದೇ ಮೊದಲೇ ಬಾರಿಗೆ ನಮ್ಮ ಕೊಪ್ಪಳ ಜಿಲ್ಲೆ ಗಂಗೋತ್ರಿ ತಾಲೂಕು ಆನೆಗುಂದಿ ಗ್ರಾಮ ಪಂಚಾಯತಿನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಹೆಮ್ಮೆ ತರುವಂತ ವಿಷಯ ಇದು. ಈಗ ನಾವು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ಇದೇ ರಾಜಧಾನಿಯಿಂದ ಕೇಂದ್ರದ ರಾಜಧಾನಿಗೆ ನಮ್ಮ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಅಲ್ಲಿ ಆಗಸ್ಟ್ 15ರಂದು ನಡೀತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯ ವೀಕ್ಷಣೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡುವ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ವಿಶೇಷ ಆಹ್ವಾನಿತರಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಹುಲಿಗಮ್ಮ ಹೊನ್ನಪ್ಪ ನಾಯ್ಕ ಅವರನ್ನ ಆಯ್ಕೆ ಮಾಡಿದ್ದಾರೆ. ತುಂಬ ಹೃದಯದ ಅಭಿನಂದನೆಗಳು ಅವರಿಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.